ಶಟ್ರಿಗೂ ಕೂಡ ಅವ್ರಿಗೆ ಒಳಗೆ ಹಾಕುವಂತ ಪ್ರಯತ್ನ ಮಾಡ್ಯಾರ. ಆ ಒಂದು ಸಂದರ್ಭದಲ್ಲಿ ಉರ್ದುನೇ ಓದಬೇಕಾಯ್ತಿತ್ತು, ಎಲ್ಲರೂ ಉರ್ದುನೇ ಮಾತಾಡಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಈ ಉರ್ದು ಶಾಲೆಗಳೇನಿರ್ತಾವಲ್ಲ ಅಲ್ಲಿ ಕನ್ನಡ ಪುಸ್ತಕಗಳನ್ನು ಕೊಟ್ಟು ಕನ್ನಡ ಓದಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಮತ್ತೆ ಉರ್ದು ಈ ನ್ಯೂಸ್ ಪೇಪರ್ ಬರ್ತಾವಲ್ಲ, ಈ ಕನ್ನಡ ಈಗೇನು ಬರ್ತಾವಲ್ಲ, ಮೊದಲು ಕನ್ನಡ ಇದ್ದಿಲ್ಲ, ಉರ್ದುನೇ ಬರ್ತಿದ್ವು. ಉರ್ದು ಇರ್ತಕ್ಕಂಥ ಪೇಪರ್ನ ಕನ್ನಡ ಅನುವಾದ ಮಾಡಿಗೆಸಿಂದ ಮನೆ ಮನೆ ಅನಿಸುವಂಥ ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ನೀವು ನೋಡ್ರಿ ಕನ್ನಡದ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇತ್ತಂತ. ಅದಕ್ಕಂತ ಇವತ್ತು ದಿನ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಕನ್ನಡ ಸಾಹಿತ್ಯ ಸಂಘಕ್ಕೆ ಸಿಕ್ಕಿತ್ತು, ಸುಮ್ಮನೆ ಸಿಕ್ಕಿಲ್ಲ. ಯಾವುದೇ ಒಂದು ಸಂಘಕ್ಕೆ ಪ್ರಶಸ್ತಿ ಕೊಡ್ಬೇಕಾದ್ರೆ ಆ ಒಂದು ಸಂಘದ ನಡತೆ, ಆ ಒಂದು ಸಂಘ ನಡೆದು ಬಂದ ದಾರಿ ಏನದ ಆ ಒಂದು ನಿಟ್ಟಿನಲ್ಲಿ ಸಿಗ್ತದೆ. ಅದಕ್ಕಂತ ನಾವು ನೀವು ಕೂಡ ಒಂದು ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಮುಂದೆ ಹೀಗೆ ಸಾಗಿಸೋಣ ಅಂತ ಹೇಳಿ ಇವತ್ತು ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೂ ಮತ್ತು ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹಣತೆ ಹಚ್ಚುತ್ತೇನೆ ಕತ್ತಲಿನಿಂದ ಹೊತ್ತು ನಿಲ್ಲುತ್ತೇನೆ ಜೊತೆನಿಂದಲ್ಲ, ಆದ್ರೆ ನಾನು ಹಣತೆ ಹಚ್ಚುತ್ತೇನೆ. ನಾನು